ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ. ಅದರಲ್ಲಿ ವಿಶೇಷವಾದಂತಹ ಒಂದು ಸಂಚಿಕೆ 2026 ಹೋದ ವರ್ಷ ಹೇಗಿತ್ತು, ಈ ವರ್ಷ ಹೇಗಿದೆ ಅನ್ನುವಂತಹ ಒಂದು ಚಿಂತನೆಯನ್ನು ನೋಡಿದಾಗ ನೋಡಿ, ಕರ್ಕಾಟಕ ರಾಶಿನ ಅಂತ ತೆಗೆದುಕೊಳ್ತೇನೆ. ಕರ್ಕಾಟಕ ರಾಶಿಯವರೆಗೆ ಒಂದು ರೀತಿಯಾದಂತಹ 2025 ಮಧ್ಯಮವಾಗಿದ್ದಂತಹ ಒಂದು ರಾಶಿ. ದೊಡ್ಡ ಮಟ್ಟದ ಅನುಕೂಲಗಳೇನೂ ಇಲ್ಲ. ಅದೇ ರೀತಿಯಾಗಿ ತುಂಬ ಕಷ್ಟವನ್ನು ಪಟ್ಟೆ, ತುಂಬ ಸಮಸ್ಯೆಗಳನ್ನು ಅನುಭವಿಸ್ತೆ ಅನ್ನುವಂತಹ ವಾತಾವರಣಗಳನ್ನು ಏನಿಲ್ಲ. ಮಧ್ಯಮವಾದಂತಹ ವ್ಯವಸ್ಥೆಯನ್ನು ಕಂಡಂಥದ್ದು ಕರ್ಕಾಟಕ ರಾಶಿ. ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ವಿವಾಹಾದಿ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗುರು ಸ್ವಲ್ಪ ನಿಮಗೆ ನೀಚ ಸ್ಥಾನಕ್ಕೆ ಬರ್ತಾನೆ ಕರ್ಕಾಟಕ ರಾಶಿಯವರಿಗೆ. ಶನಿಯ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಶನಿಯ ಯೋಗ ಫಲ ನಿಮಗೆ 9ನೇ ಮನೆಯಲ್ಲಿ ಶನಿಯ ಯೋಗ ಫಲದಿಂದ ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ತಂದುಕೊಡುತ್ತೆ. ಅದರಿಂದ ತಂದೆ ತಾಯಿಗಳಿಂದ ನಿಮಗೆ ಉಡುಗೊರೆ, ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ, ತಂದೆಯ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ಗಳೇನಿರ್ತದೆ, ಭೂಮಿ ಅಥವಾ ಒಡವೆ ವಸ್ತುಗಳು, ಇಂಥದ್ದೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಕರ್ಕಾಟಕ ರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ಗುರುವಿನ ಬಲವನ್ನು ಕಳ್ಕೊಂಡಾಗ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿದಾಗ ಒಂದು ರೀತಿಯಾದಂಥ ಮಧ್ಯಮವಾದಂತಹ ಲಾಭವನ್ನು ನೋಡ್ತೀನಿ. ನೀವು ಅಂಥ ದೊಡ್ಡ ಮಟ್ಟದ ಲಾಭ ನಿಮಗೆ ಸಿಗುವಂಥದ್ದು ಕಷ್ಟ. ಒಂದು ರೀತಿ ನಡ್ಕೊಂಡಂತೂ ಹೋಗುತ್ತೆ, ಆದರೆ ದೊಡ್ಡ ಮಟ್ಟದ ನಿಮ್ಮ ನಿರೀಕ್ಷೆ ತಕ್ಕಂತಹ ಫಲಗಳನ್ನು ನೋಡಲಿಕ್ಕೆ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಿಂದ 2026 ಅನುಕೂಲಗಳನ್ನು ಮಾಡಿಕೊಡೋದಿಲ್ಲ. ಗುರುಬಲವು ಸುಮಾರು ದಿನಗಳ ಕಾಲವೂ ಸಹ ಗುರುಬಲವನ್ನು ಕಳ್ಕೊಳ್ಳುವಂತಹ ಕರ್ಕಾಟಕ ರಾಶಿ. ಹೋಗ್ತಾ ಕೆಲವು ಗ್ರಹಗಳ ಬದಲಾವಣೆಗಳನ್ನು ಸಹ ನೋಡ್ತಾ ಇರ್ತೀರಿ. ಮನಸ್ಸಿಗೆ ಸ್ವಲ್ಪ ಯೋಚನೆಗಳು ಬರುತ್ತೆ, ಸಾಲದ ಬಾಧೆ ಹೆಚ್ಚಾಗುತ್ತೆ. ಜೊತೆಯಲ್ಲಿ ನಿಮ್ಮ ಮೇಲೆ ಅಪವಾದಗಳನ್ನು, ಅಪನಿಂದನೆಗಳನ್ನು ಏರಿಸುವಂತಹ ವ್ಯಕ್ತಿಗಳು ಸಿಗ್ತಾರೆ. ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಲಹಗಳಾಗುವಂಥ ಸಾಧ್ಯತೆಗಳು, ಮತ್ತು ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದಲೋ ಸಹಕಾರಿ ಸಹಪಾಠಿಗಳಿಂದಲೋ ಸಣ್ಣ ಪುಟ್ಟ ಗೊಂದಲಗಳಾಗುವಂಥ ಸಾಧ್ಯತೆಗಳು, ಬ್ಯಾಂಕಿನ ವ್ಯವಹಾರದಲ್ಲಿ ಸ್ವಲ್ಪ ಕಸಿಪಿಸಿಯಾಗಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಇರುತ್ತೆ. ಕರ್ಕಾಟಕ ರಾಶಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮತ್ತೊಮ್ಮೆ ನಾನು ಹೇಳ್ತೇನೆ, ನಿಮ್ಮ ಎಚ್ಚರಿಕೆ ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೇನೆ. ಆದ್ದರಿಂದ ಇಲ್ಲಿ ಬೆದರಿಸುವಂತಹ ಅವಶ್ಯಕತೆಗಳಿರೋದಿಲ್ಲ. ಮತ್ತೊಮ್ಮೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ವ್ಯವಹಾರಗಳು ಬಂದರೂ ಸಹ ಏಕಾಏಕಿ ಮಾಡಲಿಕ್ಕೆ ಹೋಗಬೇಡಿ. ಚಿಂತನೆಯನ್ನು ಮಾಡಿ, ಇದರ ಲಾಭ ಎಷ್ಟು ನಷ್ಟ ಎಷ್ಟು ತಿಳ್ಕೊಳ್ಳಿ. ಇನ್ನೊಬ್ಬರು ಯಾರೋ ದೇಹಿ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಅವ್ರಿಗೆ ಮರುಕಿ ನನ್ನ ಹತ್ರ ಇದೇ ಏನೋ ಕೊಟ್ಬಿಡೋಣ ಅಂತಾರೆ. ನೀವೇನಾದ್ರು ಹಣಕಾಸನ್ನು ಕೊಟ್ಟರೆ ಅವನೇ ನಿಮಗೆ ದೊಡ್ಡ ಮಟ್ಟದ ಶತ್ರುಗಳಾಗ್ತಾನೆ. ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಜಾಗರೂಕತೆಯಿಂದ 1 ಅಲ್ಲ 2 ಸಾರಿ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಿ. ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿಯವರ ಅಧಿಪತಿ ಬಂದು ಚಂದ್ರನಾಗಿರ್ತಾನೆ, ಮಾತೃಕಾರಕನಾದಂಥ ಚಂದ್ರಗ್ರಹ. ಈ ಕರ್ಕಾಟಕ ರಾಶಿಯವರಿಗೆ ಮನಸ್ಸು ಬೇಗ ಬಹಳ ಮೃದುವಾಗಿರುವಂತಹ ಮನಸ್ಕರಾಗಿರ್ತೀರಿ. ಬೇಗ ಮನಸ್ಸು ಜಾರಿಬಿಡುತ್ತೆ. ಅಯ್ಯೋ ಅಂತ ಯಾರು ಬಂದರೆ, ಕಷ್ಟ ಅಂತ ಬಂದರೆ, ಸಮಸ್ಯೆ ಅಂತ ಬಂದರೆ ಬೇಗ ಮರುಳಾಗ್ತೀರಿ. ನೀವು ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೋಗ್ತೀರಿ. ಕೊನೆಗೆ ನಿಮ್ಗೆ ಅವರೇ ಶತ್ರುಗಳಾಗ್ತಾರೆ. ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಾರೆ. ಅದರಿಂದ ಮನನೊಂದು ನೀವು ಮತ್ತೊಂದು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಆದ್ದರಿಂದ ಕರ್ಕಾಟಕ ರಾಶಿಯವರು ಮನಸ್ಸನ್ನು ದೃಢವಾಗಿಟ್ಕೊಳ್ಳಿ. ಯಾವುದೇ ಇಂತಹ ನಿಮ್ಮ ಮನಸ್ಸನ್ನು ಬದಲಾವಣೆಗಳನ್ನು ಮಾಡೋದಂಥವ್ರು, ನಿಮ್ಮ ಮೈಂಡ್ಸೆಟ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ವಾತಾವರಣಗಳನ್ನು ಜನಗಳಿರ್ತಾರೆ. ಅದರಿಂದ ಅಂಥವ್ರಿಂದ ಸ್ವಲ್ಪ ದೂರ ಇರಿ. ಆದಷ್ಟು ಸಹ ವ್ಯವಹಾರದಿಂದ ಯಾವುದೇ ಇನ್ನೊಬ್ಬರ ಜೊತೆ ವ್ಯವಹಾರವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬಂದು ಚಂದ್ರನಾಗಿರ್ತಾನೆ. ಸದಾಕಾಲ ಶಿವನ ಧ್ಯಾನ, ಶಿವನ ಉಪಾಸನೆ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಗಳನ್ನು ಜಪಿಸುವಂಥದ್ದು. ಮನೆಯ ಅಕ್ಕಪಕ್ಕದಲ್ಲಿ ಶಿವನ ದೇವಸ್ಥಾನ ಇದ್ದರೆ ಪ್ರತಿ ಸೋಮವಾರ ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು ಮಾಡಿ. ಇನ್ನೂ ಅನುಕೂಲಕರವಾದಂಥ ವಾತಾವರಣ ನಿಮಗೆ ಸಿಕ್ಕಲಿ. 2026ನೇ ಇಸ್ವಿ ಅಂಥ ಅನುಕೂಲಕರವಾದಂತಹ ವಾತಾವರಣಗಳೇನು ಕರ್ಕಾಟಕ ರಾಶಿಯವರು ನೋಡಲಿಕ್ಕೆ ಕಷ್ಟಕರ. ಅದರಲ್ಲಿ ಒಂದು ಪರ್ಸೆಂಟೇಜ್ ಕೊಡ್ಬೋದು ಅಂತ ಅಂದರೆ ಒಂದು 30% ಅನುಕೂಲವಿದ್ದರೆ ಇನ್ನು 70% ಕಷ್ಟದ ದಿನಗಳಿರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ನಮಸ್ಕಾರ.